Next is homework exercise. Beside each sentence, write if the sentence is a statement, a command, or an exclamation. ಸೊ ಪ್ರತಿ ವಾಕ್ಯದ ಪಕ್ಕದಲ್ಲಿ ಒಂದು ವಾಕ್ಯವು ಹೇಳಿಕೆ ಇದೆ, ಆದೇಶಗಳು ಅಥವಾ ಆಶ್ಚರ್ಯ ಸೂಚಕವಾಗಿದ್ದರೆ ಅದನ್ನ ನೀವು ಬರಿಬೇಕಾಗಿರುತ್ತೆ. ಓಕೆ, ಸೊ ಆ ಸೆಂಟೆನ್ಸ್ನ ಓದ್ಬಿಟ್ಟು ಅದು ಹೇಳಿಕೆ ಅಥವಾ ಆದೇಶ ಅಥವಾ ಆಶ್ಚರ್ಯ ಸೂಚಕ ವಾಕ್ಯ ಅಂತ ನೀವು ಐಡೆಂಟಿಫೈ ಮಾಡಿಬಿಟ್ಟು ಬರಿಬೇಕಾಗುತ್ತೆ. ಓಕೆ, ಹೇಳಿಕೆ ಅಂದರೆ ಸ್ಟೇಟ್ಮೆಂಟ್, ಆದೇಶ ಅಂದರೆ ಕಮ್ಯಾಂಡ್, ಆಶ್ಚರ್ಯ ಸೂಚಕ ಅಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ. ಓಕೆ, ಈಗ ಫಸ್ಟ್ ಕ್ವೆಶನ್ ಅಲ್ಲಿ ವಾವ್ ಇಟ್ ಇಸ್ ಹಾಟ್ ಔಟ್ಸೈಡ್ ಅಂತ ಇದೆ. ಸೊ ಅದು ಎಕ್ಸ್ಕ್ಲಮೇಟರಿ ಅಥವಾ ಕಮ್ಯಾಂಡ್ ಅಥವಾ ಸ್ಟೇಟ್ಮೆಂಟ್, ಅದನ್ನ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಓಪನ್ ದ ವಿಂಡೋ. ಓಪನ್ ದ ವಿಂಡೋ. ಥರ್ಡ್, ಮೇರಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಫೋರ್ತ್, ಐ ಹ್ಯಾವ್ ಅ ನ್ಯೂ ಪೇರ್ ಆಫ್ ಶೂಸ್. ಫಿಫ್ತ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಯೋರ್ ಲಾಸ್. ಸಿಕ್ಸ್ತ್, ಗೋ ಟು ಬೆಡ್. ಅರ್ಥ ಆಯ್ತಾ? ಸೊ 6 ಪ್ರಶ್ನೆ ಇದೆ ಇಲ್ಲಿ. ಸೊ ವಿಚ್ ಇಸ್ ಸ್ಟೇಟ್ಮೆಂಟ್ ಯಾವುದು, ಅದರಲ್ಲಿ ಎಕ್ಸ್ಕ್ಲಮೇಟರಿ ಯಾವುದು ಅಥವಾ ಕಮ್ಯಾಂಡ್ ಯಾವುದು, ಅದನ್ನ ಬರಿಬೇಕಾಗಿರುತ್ತೆ.